ನಮಸ್ಕಾರ. ಪ್ರಿಯಾ ಕುಲಕರ್ಣಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಚಿಕ್ಕಬಾಸೂರ್, ಕರ್ನಾಟಕ ಯೂನಿವರ್ಸಿಟಿ, ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಪೇಪರ್ನ ಯೂನಿಟ್ 2 ಹ್ಯೂಮನ್ ರಿಸೋರ್ಸ್ ಆಫ್ ಇಂಡಿಯಾ, ಸಬ್ ಟಾಪಿಕ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಂಕ ಕುರಿತು ಇವತ್ತು ಚರ್ಚಿಸೋಣ. Human Development Index is a quality of life index prepared by the United Nations Development Programme in 1990 in its first Human Development Report. It was developed by Mehboob ul Haq. ಮಾನವ ಅಭಿವೃದ್ಧಿ ಸೂಚಿಯು 1990ರಲ್ಲಿ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ತನ್ನ ವಾರ್ಷಿಕ ಮಾನವ ಅಭಿವೃದ್ಧಿ ವರದಿಯಲ್ಲಿ ಪ್ರಕಟಿಸಿತ್ತು. ಇದನ್ನು ರಚಿಸಿದವರು ಮೆಹಬೂಬ್ ಉಲ್ ಹಕ್. HDR defines human development as the process of enlarging people's choices such as long and healthy life, to be educated and to enjoy a decent standard of living. ಮಾನವ ಅಭಿವೃದ್ಧಿ ವರದಿಯು ಮಾನವ ಅಭಿವೃದ್ಧಿ ಎಂಬ ಪರಿಕಲ್ಪನೆಯನ್ನು ಜನರ ಆಯ್ಕೆಯ ಪರಿಣಿತಿಯನ್ನು ವಿಸ್ತರಿಸುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಿದೆ. ಇದರಲ್ಲಿ ತುಂಬ ಪ್ರಮುಖವಾದವುಗಳು ಎಂದರೆ ದೀರ್ಘ ಮತ್ತು ಆರೋಗ್ಯವಂತ ಜೀವನ ನಡೆಸುವುದು, ಶಿಕ್ಷಿತರಾಗುವುದು ಮತ್ತು ಒಂದು ಉತ್ತಮ ಜೀವನ ಮಟ್ಟವನ್ನು ಸಾಗಿಸುವುದಾಗಿದೆ. Meaning of HDI. HDI is a composite index measuring geometric average achievement in 3 basic dimensions of human development, namely life expectancy index, educational attainment index, standard of living index. ಮಾನವ ಅಭಿವೃದ್ಧಿ ಸೂಚಿಯು ಜೀವ ನಿರೀಕ್ಷೆ ಅನುಸೂಚಿ, ಶಿಕ್ಷಣದ ಪ್ರಾಪ್ತಿ ಅನುಸೂಚಿ ಮತ್ತು ಜೀವನ ಮಟ್ಟ ಅನುಸೂಚಿಯ ಸರಾಸರಿಯಾಗಿದೆ. ಮಾನವ ಅಭಿವೃದ್ಧಿ ಸೂಚಿ ಎಂಬುದು ದೀರ್ಘ ಮತ್ತು ಆರೋಗ್ಯವಂತ ಜೀವನ, ಅರಿವು ಮತ್ತು ಯೋಗ್ಯ ಜೀವನ ಮಟ್ಟದಂತಹ 3 ಮೂಲಭೂತ ಆಯಾಮಗಳಲ್ಲಿನ ಸಾಧನೆಯ ಒಂದು ಸಂಯುಕ್ತ ಅನುಸೂಚಿಯಾಗಿದೆ. Components of HDI. Life expectancy at birth. Longevity is measured by life expectancy at birth. Life expectancy encompasses both long life and healthy life. ಜೀವ ನಿರೀಕ್ಷೆ ದೀರ್ಘಾಯುಷ್ಯವನ್ನು ಅಳೆಯಲು ಸಹಾಯವಾಗುತ್ತದೆ. ದೀರ್ಘಾಯುಷ್ಯ ಜನರ ಆರೋಗ್ಯದ ಸ್ಥಿತಿಗತಿಗಳನ್ನು ಅವಲಂಬಿಸಿರುತ್ತದೆ. Educational attainment. It means education attained by the people of a country on average basis. It is arithmetic mean of the 2 education indices, mean years of schooling and expected years of schooling. ಶಿಕ್ಷಣದ ಪ್ರಾಪ್ತಿ. ಮಾನವ ಅಭಿವೃದ್ಧಿ ಸೂಚಿಯನ್ನು ತಯಾರಿಸಲು ಬಳಸಲಾದ ಇನ್ನೊಂದು ಅನುಸೂಚಿ ಎಂದರೆ ಸಂಪಾದಿಸಿದ ವಿದ್ಯೆಯಾಗಿದೆ. ಇದನ್ನು ವಯಸ್ಕ ಶಿಕ್ಷಣ ಹಾಗೂ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ತೃತೀಯ ದಾಖಲುಗಳ ಒಗ್ಗೂಡಿಕೆಯ ಅನುಪಾತಗಳ ಸಂಯೋಜನೆಯಿಂದ ಅಂದಾಜು ಮಾಡಲಾಗುತ್ತದೆ. Standard of living. It is measured by gross national income per capita (PPP) adjusted for the price level of the country. ಜೀವನ ಮಟ್ಟ. ಜೀವನ ಮಟ್ಟವನ್ನು ಡಾಲರ್ಗಳ ರೂಪದಲ್ಲಿ ಕೊಳ್ಳುವ ಶಕ್ತಿ ಸರಿಸಮಾನತೆಯ ಆಧಾರದಲ್ಲಿ ಕಂಡುಹಿಡಿಯಲಾದ ಒಟ್ಟು ದೇಶೀಯ ನೈಜ ತಲಾ ಉತ್ಪನ್ನದ ಮೂಲಕ ಅಂದಾಜು ಮಾಡಲಾಗುತ್ತದೆ. ಮಾನವ ಅಭಿವೃದ್ಧಿ ಸೂಚಿಯು ಜೀವನ ನಿರೀಕ್ಷೆ ಅನುಸೂಚಿ, ಶಿಕ್ಷಣ ಪ್ರಾಪ್ತಿ ಅನುಸೂಚಿ ಮತ್ತು ಹೊಂದಿಸಿದ ನೈಜ ಒಟ್ಟು ದೇಶಿ ತಲಾ ಉತ್ಪನ್ನ ಅನುಸೂಚಿಗಳ ಸರಾಸರಿಯಾಗಿದೆ. HDI ranks all the countries within the range of 0, lowest HDI, and 1, highest HDI on the basis of the 3 goals of development. ಒಂದು ರಾಷ್ಟ್ರದ HDI
ಕನಿಷ್ಠ ಮೌಲ್ಯವಾದ 0ದಿಂದ ಗರಿಷ್ಠ ಮೌಲ್ಯವಾದ 1ವರೆಗೆ ಸಾಗಲು ಎಷ್ಟು ಕಾಲಾವಧಿ ತೆಗೆದುಕೊಳ್ಳುತ್ತದೆ ಎಂಬ ಆಧಾರದಲ್ಲಿ ನಿರ್ಧಾರವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಅಕಾರ್ಡಿಂಗ್ ಟು HDR of UNDP, the countries are classified into 4 groups: very high human development countries with HDI value of 0.9 and above. ಅತ್ಯುತ್ತಮ ಮಾನವ ಅಭಿವೃದ್ಧಿ ಸಾಧಿಸಿದ ರಾಷ್ಟ್ರಗಳು ಯಲ್ಲಿ HDIನ ವ್ಯಾಲ್ಯೂ 0.9ಕ್ಕಿಂತ ಮೇಲೆ ಇರುತ್ತದೆ. ಹೈ ಹ್ಯೂಮನ್ ಡೆವಲಪ್ಮೆಂಟ್ ಕಂಟ್ರೀಸ್ ವಿತ್ HDI ವ್ಯಾಲ್ಯೂಸ್ more than 0.8 and less than 0.9. ಹೆಚ್ಚು ಮಾನವ ಅಭಿವೃದ್ಧಿ ಸಾಧಿಸಿದ ರಾಷ್ಟ್ರಗಳು ಇಲ್ಲಿ HDI ವ್ಯಾಲ್ಯೂ 0.8ಗಿಂತನೂ ಅಧಿಕ ಮತ್ತು 0.9ಗಿಂತ ಕಡಿಮೆ ಇರುತ್ತದೆ. ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್ ಕಂಟ್ರೀಸ್ ವಿತ್ HDI ವ್ಯಾಲ್ಯೂಸ್ more than 0.5 and less than 0.8. ಮಧ್ಯಮ ದರ್ಜೆಯ ರಾಷ್ಟ್ರಗಳು ಅಂದರೆ HDI ವ್ಯಾಲ್ಯೂಸ್ 0.5ಕ್ಕಿಂತ ಅಧಿಕ ಮತ್ತು 0.8ಕ್ಕಿಂತ ಕಡಿಮೆ ಇರುವಂಥ ರಾಷ್ಟ್ರಗಳು. ಲೋ ಹ್ಯೂಮನ್ ಡೆವಲಪ್ಮೆಂಟ್ ಕಂಟ್ರೀಸ್ ವಿತ್ HDI ವ್ಯಾಲ್ಯೂಸ್ ಬಿಲೋ 0.5. ಕಡಿಮೆ ಮಾನವ ಅಭಿವೃದ್ಧಿ ಸಾಧನೆಯ ರಾಷ್ಟ್ರಗಳು ಇವು HDIನ ವ್ಯಾಲ್ಯೂ 0.5ಕ್ಕಿಂತ ಕಡಿಮೆ ಇರುವಂಥ ರಾಷ್ಟ್ರಗಳಾಗಿರ್ತವೆ. India ranks 129 out of 189 countries on 2019 Human Development Index. 2019ರಲ್ಲಿ ರಚಿಸಿದ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ 129ನೇ ರ್ಯಾಂಕನ್ನು ಪಡೆದಿದೆ. ನಾರ್ವೆ ಹ್ಯಾಸ್ ಹೈಯೆಸ್ಟ್ HDI of 0.954 followed by Switzerland with 0.945. ಅತಿ ಹೆಚ್ಚು HDI ವ್ಯಾಲ್ಯೂಯನ್ನು ಪಡೆದಿರುವ ದೇಶಗಳು ಅಂದರೆ ನಾರ್ವೆ ಮತ್ತು ಸ್ವಿಟ್ಜರ್ಲೆಂಡ್. ಥ್ಯಾಂಕ್ ಯು.